ಬಿದ್ದು ಹಾಕಕ್ಕ ಮೀನು ಏನು ಬಿದ್ದಿಲ್ಲಣ್ಣ ಈಗ ಹಿಡಿಯಾಕತ್ತಾರ ಈಗ ಚಾಲೂ ಮಾಡ್ಯಾರ ಮಾನಿನೂ ಹೋಗಿದ್ದೇವೆ ಒಂದು ಮೀನು ಬೀಳಿಲ್ಲ ಇವತ್ತರ ಬೀಳ್ತಾವ ಅಂತೇಳಿ ಬಂದೇವು ಇಲ್ಲಿ ಏನು ನಮ್ಮ ಮನೆ ಬಾರ್ ಬಿದ್ದು ಅಂದ್ರೆ ಮಾಡ್ಬೇಕು ಅನ್ನೋದೈತಿ ಆಸೆ ಮನೆಗೆ ಇವತ್ತು ಬೀಳತ್ತವಕ್ಕ ಪಕ್ಕ ಹುಣ್ಲಿ ನೋಡೋಣ ನೋಡಿ ನಡಿ ಏನು ಒಂದು 5-6 ಸಿಕ್ಕೋತೀರಿ ಟ್ರೈ ಮಾಡಿ ಪದಸರಿ ಹೋಗಿಲ್ಲ ನಡಿಪ ನಡಿ ಯಾರ ಪಾರ ಐತಪ್ಪ ಹುಷಾರಿಲ್ಲಿ ಗುಮ್ಮೈತಿ ಭಾಳ ಆಯ್ತದ ಮುತ್ತಿಗೆ ಹೊಳಿ ನೋಡೋದು ಮುತ್ತಿಗೆ ಹಾಳು ನೋಡೋದು ಮುತ್ತಿಗೆ ಹಾಳದ ನಮ್ಮ ದೋಸ್ತರು ಹೊಲ ಆ ಕಡೆ ಒಬ್ರು ಹೋಗಿದ್ರೆ ಹೆಂಗದ ಬಾ ಹಾಂ ಬಾಯ್ ಆ ಕಡೆ ಒಬ್ರು ಹೋಗಿದ್ರೆ ನಿಮ್ಮನೆ ಅಲ್ಲಿ ಹೊಂಟ್ರಿ ನಾಗ ಐತಲ್ಲಿ ಮೊಮ್ಮದನ ಹೋಗಿದ್ದೀನಲ್ಲ ಮನೇಲಿ ಐತಲ್ಲಿ ಕಾಕ ನೀವೊಂದು ಗಾನ ಹೋಗಿ ಏನು ಬ್ಯಾಬಿಡು ಕಾಕ ನೀವು ಹೋಗಿದ್ರೆ ಬೆಳಂಗಿಲ್ಲ ಒಂದು ಎರಡದ ಅವ್ರು ಹೋಗಿತ್ತಾರಿಲ್ಲ ಮೊನ್ನೆ ಕಾಕ ನಾನು ಹೋಗಿದ್ದೇವ ಒಂದು ಬೀಳಿಲ್ಲಪ್ಪ ಬೇಜಾರಾಗ್ಬಿಡ್ತದೆ ಫುಲ್ ಅದಕ್ಕೆ ಅವ್ರು ಬಂದಾರಲ್ಲ ಬಡಿ ಹಾಕೋರು ಬಂದಾರ ಇವತ್ತು ನೋಡೋಣ ಮಾತಾಡೋಲ್ಲಾಗ್ಯಾರಲ್ಲ ಅವ್ರು ಯಾಕೆ ಸಟ್ಕೊಂಡಾರ ಇವತ್ತು ಮಾತಾಡ್ರಿ ಏನಾರ ಏನು ಏನದ ಸಂಬಂಧ ನಾವು ಬಂದೀವಿ ಏನು ಸಂಬಂಧ ಇರ್ತಾರೆ ಹಂಗೆ ಆದ್ರೆ ಒಮ್ಮೆ ಬಿಡಲ್ಲವು ಯಾಕಪ್ಪ ಅಂದ್ರೆ ಇಲ್ಲಿ ಏನೋ ಬೀಳಲಾಗೈತೆ ಅಂತೇಳಿ ಮತ್ತೆ ಬೇರೆ ಕಡೆ ಹೊಂಟಾರ ಅವ್ರು ಹೊಂಟಾರ ಮುಂದೆ ಅನ್ನಾರ ನೋಡೋಣ ಅಲ್ಲಾರ ಏನರ ಐತಿಲ್ಲ ಮೀನು ಅಂತೇಳಿ ಬಾ ಹೊಂಟ ಪುನಃ ಬಾಕಾಗ ಗಾಡಿ ತಮ್ಮ ಗಾಡಿ ತಮ್ಮ ಮೀನು ತಿನ್ಬೇಕತ್ತ ಭಾಳ ಅಂಶಾಡಕತ್ತೀವಿ ಕೆಲಸ ಆಗತ್ತಿಲ್ಲ ಅವರು ಪಾಪ ಬಂದಾರ ಹಿಡಿದು ಕೂಡ ನಾನು ಇವತ್ತು ಏನು ಅಲ್ಲಿ ಹೋಗ್ಬೇಡ ಕಕ್ಕ ಬಿದ್ದೇನದ ಮರನೇ ಅಲ್ರಿ ಬಡ್ಡ ತಾಗೈತಿ ಒಮ್ಮೆ ಹಾಂ ಮಾಡ್ತೀನಿ ನೋಡ್ರಿ ಕಾಲಿಗೆ ಸಿಕ್ಕೋಣ ಅಂತ ನಾನು ಇನ್ನೋದೆ ಹಾಂ ಬಾಯ್ ಮಾಡ್ಬೇಡಕ್ಕ ನೀನು ನೋಡೋತದ ಸಪ್ಲ ಮಾಡ್ಬೇಡ ನೋಡೋಣ ಹೆಂಗೆ ಬರ್ತತ್ತು ಅಲ್ಲೇ ಇನ್ನು ಹೋಗಿ ಹೋಗಿ ಈಗ ತಗೋಬ ಐದು ಜನ ಬ್ಯಾಬೇಡ ಕಕ್ಕ ಹುಳ ಅದು ಹೇಳ್ತಾವ ಬ್ಯಾಬೇಡ ಹುಳ ಹೇಳ್ತಾವ ಬೇಡ ಏನು ಬ್ಯಾಡ್ತಾನೆ ಬ್ಯಾಬೇಡ ಬೇಡ ನೋಡು ಬಂದ ತಕ್ಷಣ ಶುರುವಾತಪ್ಪ ಅವ್ರದ್ದು ಏಟು ಒಂದು ಅರ್ಧ ಕೆಜಿ ಐತನ ಆಟಿಲ್ಲ ಮೊಮ್ಮನ ದೊಡ್ಡಾಯ್ತು ಬಿಡಬೇಡ ಚೀಲ ಕಾಕ ಚೀಲ ತಮ್ಮ ಗಾರ್ಡನ್ ಚೀಲ ತಮ್ಮನಿ ಕಾಕ ಚೀಲ ತಮ್ಮ ಆಯ್ತು ನಾ ಬರಲ ಎಲ್ಲೇ ಇರ್ತಾರ ಬಾಯ್ ಮಾಡ್ಬೇಡ ಕಾಕ ಹಾಂ ನಾ ಇಲ್ಲೇ ಇರಲ ಕಾಕ ನೆರೇನ್ರಿ ಒಟ್ಟ ಬಾಯ್ ಮಾಡ್ಕೊಬೇಡ ಮಂದಿ ಯಾರು ಬರ್ತಾರೆ ಹಾಂ ಚಿಂತಿ ಮಾಡಿ ಯಾಕ ಸೊರಗತಿ ಮನಸರ ಹೆಂಗ ಬಂತ ಗೆಳತಿ ಬಿಟ್ಟು ಹೋಗಲಾಕ ನಿಂತಿ ಕತ್ತ ಮತ್ತೊಂದ ಬೆತ್ ನೋಡ್ಗ ಬರತ್ ನೋಡ್ಗ ಈಗ ಕಾಣತ್ತ ಈಗ ಬೇಷ ಐತೆ ನೋಡು ತಂಬ ಚೀಲ ತಂಬಲ್ ಕಾಕ ತೋರ್ಸವ್ರು ಹಿಡಿಯೋಕಲ್ಲ ತೋರ್ಸ್ ಮತ್ತೆ ಬೇರೆ ಏನು ಒಂದು ಅರ್ಧ ಕೆಜಿ ಐತೇನ್ರಿ ಅದು 5 ಕಿಲೋ ಐತ್ರಿ ಮೊಮ್ಮನಾರ ಯಾಕೆ ಸಣ್ಣಗೈತೆ ನೋಡ್ರಿ ನಮ್ದು ಬ್ಯಾಟಿ ಹುಳ ಹಚ್ಚೆ ಉಗುಳಿ ಹಚ್ಚಿರೋದಕ್ಕೆ ಹುಳ ಮೊನ್ನೆ ನೋಡ್ರಿ ನಾವು ಇಬ್ರು ಬಂದು ಕಾಲಿಪಲ್ಲಿ ಅಡ್ಡಾಡಿ ಹೋದೆ ಒಂದು ಬೀಳಿಲ್ಲ 2 ಜಂಗ್ ಬಿದ್ದಿದ್ದಕ್ರೆ ನೋಡುವತ್ತು ಅವ್ರ ಬರನ ಹೆಂಗೆ ಬೇಕತ್ರ ಮನಗಂಡದವ್ರಿ ಇವತ್ತು ಮೀನ ಇವತ್ತು ನಸೀಬ ಯಾರ ಮುಖ ನೋಡಿ ಇವತ್ತು ಚಲೋ ಐತಿ ಏನು ಅಂತಾರಲ್ಲ ಅದು ಮೀನ ಹಿಡಿಯೋರಿಗೆ ಗೊತ್ತದ ಹೌದಿಲ್ಲ ನಮಗೇನು ಗೊತ್ತಾಗತ್ತಿ ಮದನ ಗುಳೆ ಚುಗಿನ ಒಂದು ಬೀಳಿ ಭಾಳ ತಾತನೇ ಯಾಕೆ ಬೀಳಲಾಗೈತೆ ಮೀನ ಹಿಡಿಯೋರಿಗೆ ಗೊತ್ತ್ರಿ ಅವು ಬಲಿ ದಿವಸ ಹಾಕ್ತಿರ್ತಾರಲ್ಲ ಅವ್ರಿಗೆ ಬೀಳುವ ಮೀನವು ನಮಗೆ ಯಾವಾಗ ಅವ್ರು ಬಂದ್ರತ್ತೆ ಉಪವಾಸ ಹೋಗಿದ್ದ ದಿನಾನ ಇಲ್ಲ ಪಟ್ಟಿಗೆ ತುಂಬ ಸಂಜೆಗೆ ಯಾಕ್ರಿ ಬೇರ ಹಂಗದ್ರಿ ನಾವು ಮಾತಾಡ್ರಿ ನೀವು ಒಟ್ಟು ಏನು ನೋಡ್ರಿ ಕಡೆ ಮ್ಯಾಕ ಒಂದು ಸ್ವಲ್ಪ ಅಕ್ಕ ಗಪ್ಪಾಗಿರಲ್ಲ ಹಸರು ಮಾಡ್ಕೊಳ ಜಾಗ ಬರ್ಲೇನ ಹಸರು ಮಾಡಕ್ನ ಯಾಕನ ಯಾಕೆ ಕೆಲಸ ಹೋಗಲ್ಲ ಚಾಪ್ ಮಾಡ್ಬಿಡು ಮಾತಾಡಿ ಮೀನಾಡ ಬಡಿ
ಹೋದು ಬಗಲ ಬಿಡ್ತಾನೆ ಸುಳಿ ಮಗನ ಅನಾಮತ ಹೋಗ್ಯಕತ್ತಿ ಪನಿ ತೋಕಕ್ಕ ಜರ ತಮ್ಮ ಮತ್ತೆ ಸ್ವಾಂಡಿಗೆ ವಿಷಯ ತಮ್ಮತ್ತು ಹಿಂದಿಲ್ಲ ಬಿಡು ಚಲ ಬಿಡು ಹಾಂ ಅರ್ಧ ಕಿಲೋ ಹೀಗೆ ನಿನಗೆ ಅರ್ಧ ಕೆ ಜಿ ಅಕ್ಕವ ಅರ್ಧ ಕೆ ಜಿ ಸರಳ ನೋಡಿ ಬೇಕಾರೆ ನೋಡಂತರಿ ಇನ್ನೊಂದು ಎರಡು ಬಿದ್ದು ಅಂದರೆ ಹಾಂ ಇನ್ನೊಂದು ದಿವ್ಸ ಬಿದ್ದು ಅಂದ್ರೆ ಗಾಮಕತ್ತ ಹೌದಲ್ಲ ಹೇಳಿನಿಲ್ಲ ಮಮ್ಮನ ನೀನು ಈ ಕಡೆಗಿನ ಮಮ್ಮನ ನೀನು ಹೋಗಿಲ್ಲ ಈ ಕಡೆ ಗಾಣ ಈ ಕಡೆ ಇದು ಬೇಸಿ ಐತಿ ಮತ್ತೆ ಒಟ್ಟು ಸೇಮದ ಅಳಿವ ಇಲ್ಲ ಏನು ಹೋಗ್ಬೋದ ನುಗ್ಗಾಕತ್ತಿಪ್ಪ ಅವತ್ತು ಹಾಂ ನುಗ್ಗಾಕತ್ತಿ ಅಂತ ಇಸ್ಬೇಟ್ ಆಟಿದ್ದಂಗೆ ನಾನು ಒಬ್ರೊಬ್ರಿಗೆ ಬೀಳ್ತಾವ ಒಬ್ರೊಬ್ರು ಬೀಳಲ್ಲ ನಾವು ಹೌದು ಅಣ್ಣ ಅಡ್ಡಿ ಇಲ್ಲಪ್ಪ ಆದ್ರೆ ಏ ಅಣ್ಣ ತಪ್ಸಿದ್ದೀನಿ ಗಾಣಕೈತಿಲ್ಲ ಯೋ ಕಕ್ಕ ಹೋಗಿ ಯಾತು ಯಾತು ಹಿಡಿಯಾಕೆ ಬರೋದು ಯೋ ಕಕ್ಕ ಯಾತ್ರ ಹೇಳ ದಾರಿ ಬಿಡ ಐತಣ್ಣ ಐತೆ ಅಲ್ಲೇ ಐತಿ ಕರ್ತೋ ಈ ಕರ್ತೋ ಈ ಕಡೆ ಕ್ಯಾಮ್ರಾಗೆ ತೋ ಅಣ್ಣ ಒಂದು ಕೆ ಜಿ ಸನಕೈತು ಅಣ್ಣ ಅದು ನಡಿ ನಾನು ನೋಡೋಣ ಅಲ್ಲೇ ಏನತ್ತೆ ಎತ್ತಿ ನೋಡೋಣ ಕಾದು ಬಿತ್ತು ನೋಡೋದು ಕಾದು ಬಿತ್ತು ಅಂತನಿದು ತೆಗಿನಾಗ ನಾವು ಒಂದು ಅರ್ಧ ಕೆ ಜಿ ಮ್ಯಾಗೈತೆ ನಾವು ಬರ 1 ಕೆ ಜಿ ಐತಿ ನೋಡಿ ಒಮ್ಮೆ ದೊಡ್ಡ ಬೇಸ ಹೋಗಿಬಿಟ್ರೆ ಅವ್ರು ತೂರು ಎಟ್ಟಬೇಕಂತೇಳಿ ನಾವು ಹೋಗಿತಾರ ನೋಡೋಣ ಇನ್ನೊಂದು 4 ಕೆ ಜಿ ಅಂತ ಬಿದ್ದು ಅಂದ್ರೆ ಇವತ್ತು ನಮ್ಮ ಕಾಕ ನಗಾಕತ್ತಾನ ಇವತ್ತು ಮಾನ್ಯ ಪಾಪ ಮೂವತ್ತು ಭಾಳ ಸಾಂದಾಗಿತ್ತು ಇವತ್ತು ನೋಡಿ ಕುಲುಣ ಆತಾನ ಜಗ್ ಬಾ ನೋಡು ಜಗ್ ಇಲ್ಲ ಅಣ್ಣ ಬಿದ್ದಿಲ್ಲ ಇಲ್ಲ ಅಲ್ಲೇ ಐತಿ ನಾವು ಜಗ ಕುಕ್ಕ ಆದಲ್ಲ ಬೇನ್ ಐತು ದೊಡ್ಡದೈತು ಕಡ್ಯಾಕತ್ನ ಅದ ಇಟ್ಟು ನೀರು ಐತೆ ಅವ್ರು ಬೇಷ ದೊಡ್ಡದಪ್ಪ ಮೋದಿಲ್ಲಿ ಹಾಂ ಮೀನು ಐತೆ ನೋಡಿಲ್ಲ ಅದೆಲ್ಲ ಸಾಂದ್ ಇದ್ರೆ ಅಂತ ಇವ ಮತ್ತು ಬೇಸಕ್ಕ ಅವು ಸಣ್ಣ ಕೂಡ ಸಾಂದ್ ಹಾಕಪ್ಪ ಅದ ಬೇಸ ಹಾಂ ಹೀಗೆ ಹೊಟ್ಲೆ ಐತದ ಬಿಟ್ಟು ಬಿಡು ಪಾಪ ಬಾಯ ಹೊಳೆ ಅವ ಮರಿ ಏನೀಗವ ಹೌದಲ್ವ ಬಿಟ್ಟು ಬಿಡಪ್ಪ ಪಾಪ ಹಾಂ ಹೋಗಿ ಬಿಡಕ್ಕೆ ಹಾಂ ಅಯ್ಯೋ ಬಾಯ ಬಿಟ್ಟು ಬಿಡವ ಅಲ್ಲೇ ಆದಾಗ ಕೈಗೆ ಬಂದು ಮೀನ ಕುಳ ಅನ್ಸ್ಬೇಕಂತಾರೆ ಪಾಪ ಸಣ್ಣ ಮರಿ ಇರ್ತಾವ ಒಳಗದಕ್ಕಂದೆ ಯಾಕೆ ಮಮ್ಮ ಬುಣ್ಣ ಹೊಳೆ ನೀವು ರೀ ಬ್ಯಾ ಒಯ್ನದ ಮನೆಗೆ ತಟ್ಟೆ ಮಾಡಿರ್ತದ ಮೀನು ಮರಿ ಇರಲ್ಲ ಅದ್ರಾಗ ಬೀಳ್ಬೇಕು ಶಿಸ್ತಾಗ ಬೀಳ್ಬೇಕು ಶಿಸ್ತಾಗ ತಿನ್ಬೇಕು